ನಾಯಕತ್ವ ಗೊಂದಲದ ನಡುವೆ ಶಾಸಕರ ಫಾರಿನ್ ಟೂರ್ ನಡೀತಾ ಇದೆ. ಈಗಾಗಲೇ ದೇವನಹಳ್ಳಿ ಏರ್ಪೋರ್ಟ್ನತ್ತ ಹಲವು ಜನ ಶಾಸಕರು ಆಗಮಿಸ್ತಾ ಇದ್ದಾರೆ. ಮಧ್ಯರಾತ್ರಿ 12 ಗಂಟೆಗೆ ಇರುವಂತಹ ಫ್ಲೈಟ್ ಹತ್ತೋದಕ್ಕೆ ಈಗಾಗಲೇ ಬಹಳಷ್ಟು ಜನ ಶಾಸಕರುಗಳು, ಪರಿಷತ್ ಸದಸ್ಯರುಗಳು ಎಲ್ಲರೂ ಸಹ ಕೆಂಪೇಗೌಡ ಏರ್ಪೋರ್ಟ್ನತ್ತ ಪ್ರಯಾಣವನ್ನು ಬೆಳೆಸಿದ್ದಾರೆ. ಈಗಾಗಲೇ ಕೆಲವೊಬ್ಬರು ರೀಚ್ ಸಹ ಆಗಿದ್ದಾರೆ. ಆಸ್ಟ್ರೇಲಿಯಾ ಫ್ಲೈಟ್ ಹತ್ತೋದಕ್ಕೆ ಈಗಾಗಲೇ ಸಜ್ಜಾಗಿದ್ದಾರೆ. ಬರೋಬ್ಬರಿ 20 ಜನ ನಾಯಕರುಗಳು, ನೆಚ್ಚಿನ ನಾಯಕರನ್ನ ಬೀಳ್ಕೊಡೋ ಸಲುವಾಗಿ ಕಾರ್ಯಕರ್ತರು ಬರ್ತಾ ಇದ್ದಾರೆ. ಟಾಟಾ ಬೈ ಬೈ ಹ್ಯಾಪಿ ಜರ್ನಿ ಅಂತ ಹೂಗುಚ್ಛವನ್ನು ಕೊಟ್ಟು ವಿಶ್ ಮಾಡ್ತಾ ಇದ್ದಾರೆ. ಇಂದಿನಿಂದ ಮಾರ್ಚ್ 1ನೇ ತಾರೀಕಿನವರೆಗೆ ವಿದೇಶ ಪ್ರವಾಸ ನಡೆಯುತ್ತಿದೆ. ಈ ಒಂದು ವಿದೇಶಿ ಪ್ರವಾಸ ಹಲವು ಕುತೂಹಲಗಳಿಗೆ ಕಾರಣವಾಗ್ತಾ ಇದೆ. ಈಗಾಗಲೇ ಬಹಳಷ್ಟು ಜನ ಶಾಸಕರು ಹೇಳ್ತಾ ಇದ್ದಾರೆ, ನಾವು ಇದೊಂದು ಅಧ್ಯಯನದ ಟೂರ್ ಅನ್ನ ಮಾಡ್ತಾ ಇದ್ದೀವಿ ಅಂತ. ಅಧ್ಯಯನದ ನೆಪದಲ್ಲಿ ವಿದೇಶಕ್ಕೆ ಹೋಗಿ ಅಲ್ಲಿ ಆ ಮೂಲಕವಾಗಿ ಒಂದೇ ಬಣದ ನಾಯಕರುಗಳು ಹೋಗ್ತಾ ಇರುವಂತಹ ಕಾರಣಕ್ಕಾಗಿ ಬಹಳಷ್ಟು ಕುತೂಹಲ ಮೂಡ್ತಾ ಇದೆ. ನೀವಾಗಲೇ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ. ಒಂದು ಕಡೆಗೆ ಶಾಸಕರು ಏರ್ಪೋರ್ಟ್ಗೆ ಭೇಟಿಯನ್ನು ಕೊಟ್ಟಿದ್ದಾರೆ, ಅಂದರೆ ಏರ್ಪೋರ್ಟ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ಆ ಸಂದರ್ಭದಲ್ಲಿ ಬಹಳಷ್ಟು ಜನ ನಾಯಕರುಗಳು, ಅವರ ಬೆಂಬಲಿಗರು ಬಂದು ಅವರಿಗೆ ಹೂಗುಚ್ಛವನ್ನು ಕೊಡ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ಶಾಸಕರುಗಳು ಏರ್ಪೋರ್ಟ್ ಒಳಗೆ ಎಂಟ್ರಿ ಕೊಡ್ತಾ ಇರುವಂತಹ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಾ ನೀವು. ಇದು ಏರ್ಪೋರ್ಟ್ನ ಟರ್ಮಿನಲ್ 2 ಇರುವಂಥದ್ದು, ಕೆಂಪೇಗೌಡ ವಿಮಾನ ನಿಲ್ದಾಣ ಟರ್ಮಿನಲ್ 2. ಆ ಟರ್ಮಿನಲ್ 2 ಅಲ್ಲಿ ಯಾಕಂದರೆ ನೀವು ಯಾವುದೇ ಅಂತಾರಾಷ್ಟ್ರೀಯ ಸಂಚಾರವನ್ನು ಮಾಡಬೇಕು ಅಂತಂದರೆ, ಫ್ಲೈ ಮಾಡಬೇಕು ಅಂದರೆ ಈ ಟರ್ಮಿನಲ್ 2 ಇಂದನೇ ಹೋಗೋದಕ್ಕೆ ಅವಕಾಶ ಇರುತ್ತೆ. ಆ ಸಂದರ್ಭದಲ್ಲಿ ಈ ಒಂದು ಟರ್ಮಿನಲ್ 2 ಮೂಲಕವಾಗಿ ಒಳಗಡೆ ಹೋಗೋದಂತಹ ದೃಶ್ಯಾವಳಿಗಳನ್ನು, ಅಲ್ಲಿ ಚೆಕಿಂಗ್ ಮಾಡ್ತಾ ಇರುವಂತಹ ದೃಶ್ಯಾವಳಿಗಳನ್ನು ನೀವು ನೋಡ್ತಾ ಇದ್ದೀರಾ. ತಮ್ಮ ನಿರೀಕ್ಷೆಯಂತೆ ಇವತ್ತಿಂದ ವಿದೇಶ ಪ್ರವಾಸ ಶುರು ಮಾಡ್ತಾ ಇದೀರಿ ಸರ್. ಯಾರ್ಯಾರೆಲ್ಲ ಹೋಗ್ತಾ ಇದೀರಿ ಸರ್? ನಾನಂತೂ ಹೋಗ್ತೀನಿ, ಯಾರು ಬಂದ್ರೆ ಗೊತ್ತಿಲ್ಲ. ಸರ್ ಎಲ್ಲಿಗೆ ಹೋಗ್ತಾ ಇದ್ದೀರಿ? ಆಸ್ಟ್ರೇಲಿಯಾಕ್ಕೆ ಹೋಗ್ತೀವಿ. ಯಾಕೆ ಹೋಗ್ತಾರೆ ವಿಲಾಸಿ ಜೀವನ ಮಾಡಕ್ಕಲ್ಲ. ಕೆಲವರು ಅಧ್ಯಯನ ಮಾಡಕ್ ಹೋಗ್ತಾರೆ, ಕೆಲವರು ಎಂಜಾಯ್ ಮಾಡಕ್ ಹೋಗ್ತಾರೆ, ನಾವು ಎಂಜಾಯ್ ಮಾಡಕ್ ಹೋಗಲ್ಲ. ನಾವು ಅಗ್ರಿಕಲ್ಚರ್ ಮತ್ತೆ ಅನಿಮಲ್ ಹಸ್ಬೆಂಡ್ರಿ. ಬಜೆಟ್ ಸಂದರ್ಭದಲ್ಲಿ ಬಜೆಟ್ ಸಂದರ್ಭ ನಾನು ಬಜೆಟ್ ಮಾಡ್ತೀನಿ. ಸಿದ್ದರಾಮಯ್ಯ ಅವರು ಮಂಡಿಸ್ತಾರೆ, ಎಲ್ಲನೂ ಕೇಳಿ. ಹೈಕಮಾಂಡ್ ಅನುಮತಿ ಅದೆಲ್ಲ ಹೈಕಮಾಂಡ್ ಅನುಮತಿ ಜಾತಿಗೆ ಬೇಕು. ನಾವು ಹೋಗೋದಕ್ಕೆ ಡಿ.ಕೆ. ಶಿವಕುಮಾರ್ ಅವರಿಗೆ ಯಾವುದೇ ಮಾಹಿತಿ ಇಲ್ಲ ಅಂತ ಕೆಪಿಸಿಸಿ ಗೊತ್ತೀನಿ. ನಾನು ಸಿಎಂಗೆ ಹೇಳಿಲ್ಲ, ಇನ್ನು ಡಿ.ಕೆ. ಶಿವಕುಮಾರ್ಗೆ ಹೇಳ್ತೀವಿ. ಇಲಾಖೆಯಿಂದ ಹೋಗ್ತಿರೋದ ವೈಯಕ್ತಿಕ ಪ್ರವಾಸ ಸರ್, ಎಷ್ಟು ಜನ ಶಾಸಕರು ಹೋಗ್ತಾ ಇದ್ದಾರೆ ಸರ್? ಒಟ್ಟು ಗೊತ್ತಿಲ್ಲ, ಇನ್ನು ನಾನಂತೂ ಹೋಗ್ತಾ ಇದ್ದೀನಿ. ನಿಮ್ ಜೊತೆ ಯಾರ್ಯಾರು ಸ್ನೇಹಿತರು ಬರ್ತಾ ಇದ್ದಾರೆ ಸರ್? ಗೊತ್ತಿಲ್ಲ ಅಂತ ಹೇಳಿದ್ರೆ ಕೋರ್ಡಿನೇಷನ್ ಮಾಡಿದ್ಯಾರು ಅಂತ ಸರ್? ನಿಮ್ಮನ್ನೆಲ್ಲ ಕೋರ್ಡಿನೇಷನ್ ಮಾಡಿದ್ಯಾರು ಅಂತ ಸರ್? ಯಾರು ಮಾಡಿಲ್ಲಪ್ಪ, ನಾನೇ ಹೋಗ್ತೀನಿ. ಬರ್ತಾರೆ ಗೊತ್ತಿಲ್ಲ, ಇನ್ಯಾಕೆ ಗೊತ್ತ ಕೇಳಿದ್ರೆ ಸಮಾನ ಮನಸ್ಕರೆಲ್ಲ ಸೇರಿ ನಾವೆಲ್ಲ ಹೋಗ್ಬೇಕಂತ ಪ್ಲಾನ್ ಮಾಡಿದ್ವಿ. ಹಾಗಾಗಿ 20 ಜನ ಎಲ್ಲ ಸೇರ್ಕೊಂಡು ಅವ್ರುಗಳನ್ನ ಮುಗಿತಲ್ಲ ಬಿಡಿ. ಮತ್ತೆ ಅದು ನಿಜನೇ ಸರ್. ಸುಮಾರು 12-13 ದಿವಸ ಹೋಗ್ತಾ ಇದೀವಿ. ಇದು ವೈಯಕ್ತಿಕ ಪ್ರವಾಸ. ಸುಮಾರು ನಮ್ಮ MLA-ಗಳೆಲ್ಲ ಮಾತಾಡ್ಕೊಂಡು ಇದು ಪೂರ್ವ ನಿಯೋಜಿತ ಕಾರ್ಯಕ್ರಮ. ಇದರಲ್ಲಿ ಯಾವ್ದೇನು ಇದಿಲ್ಲ, ಅಂತ ಬೆಳವಣಿಗೆಗಳು ಏನಿಲ್ಲ. ನಾವು ಸ್ವಂತ ಹೈಕಮಾಂಡ್ ಅನುಮತಿ ತಗೊಂಡಿದ್ದೀರಾ ಸರ್ ಈ ವಿಚಾರ? ಹೈಕಮಾಂಡ್ ಅನುಮತಿ ತಗೋಬೇಕನ್ನೋದು ಏನಿಲ್ಲ. ಇದು ವೈಯಕ್ತಿಕವಾಗಿ ಹೋಗ್ತಾ ಇದ್ವಿ, ಅದನ್ನ ಪರ್ಮಿಷನ್ ಬೇಕು. ಶಾಸಕರ ಪ್ರವಾಸದ ಬಗ್ಗೆ ಕೆಪಿಸಿಸಿ ಅಧ್ಯಕ್ಷರು ನನಗೆ ಮಾಹಿತಿ ಇಲ್ಲ ಅಂತ ಹೇಳಿದ್ದಾರೆ. ನಮ್ಮ ಅಧ್ಯಕ್ಷರಿಗೆ ಎಲ್ಲ ಮಾಹಿತಿ ಐತೆ. ಕೆಪಿಸಿಸಿ ಅಧ್ಯಕ್ಷರಿಗೆ ಮಾಹಿತಿ ಇರುತ್ತೆ. ಅದು ನಿಮ್ ತಪ್ಪು ತಿಳುವಳಿಕೆ ಬಿಟ್ಟು ಮುಖ್ಯಮಂತ್ರಿಗಳಿಗೂ ಮಾಹಿತಿ ಐತೆ, ಎಲ್ಲರಿಗೂ ಮಾಹಿತಿ. ಸರ್, ಈ ಪ್ರವಾಸದ ಬಗ್ಗೆ ತಮ್ಮ ಕ್ಷೇತ್ರದ ಮತದಾರರಿಗೂ ತಿಳಿಸಿದ್ದೀರಾ ಸರ್? ಇಷ್ಟು ದಿನ ನಾನು ಪ್ರವಾಸ ವೈಯಕ್ತಿಕವಾಗಿ ಹೋಗ್ಬಾರ್ದು ಅಂತ ಏನಿಲ್ಲ. ಈಗ ಮತದಾರರು ಏನಂತಂದ್ರೆ ನಮಗೆ ಕೆಲಸ ಕಾರ್ಯಗಳಲ್ಲಿ ನಡೀತಾ ಇದ್ದಾವೆ, ಅಭಿವೃದ್ಧಿ ಕಾರ್ಯಗಳು ಆದಷ್ಟು ಮಟ್ಟಿಗೆ ನಡೀತಾ ಇದ್ದಾವೆ. ವೈಯಕ್ತಿಕವಾಗಿ ಒಂದು 10-15 ದಿವಸ ಹೋಗಿ ಬಂದ್ರೆ ಏನು ವ್ಯತ್ಯಾಸ ಆಗೋದಿಲ್ಲ. ಈಗ ನಾಯಕತ್ವ ವಿಚಾರ ಕುರಿತಂತೆ ಕೂಡ ಪಕ್ಷದಲ್ಲಿ ದೊಡ್ಡ ಮಟ್ಟ ಚರ್ಚೆ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಶಾಸಕರ ಏಕಾಏಕಿ ಪ್ರವಾಸ ಸಾಕಷ್ಟು ಪಕ್ಷ ಇರ್ಬೋದು ಮತ್ತೆ ಸರ್ಕಾರದ ಮೇಲೆ ಚರ್ಚೆ ಆಗುತ್ತೆ. ಮತದಾರರಿಗೂ ಕೂಡ ಒಂದ್ ರೀತಿ ಗೊಂದಲ ಅಥವಾ ನಾಯಕತ್ವ ವಿಚಾರ ಕುರಿತಂತೆ ಏನ್ ಸಿಎಂ ಸ್ಥಾನದ ಆಕಾಂಕ್ಷಿಗಳಿದ್ರು ಅವ್ರ ಮೇಲೂ ಕೂಡ ಪರಿಣಾಮ ಬೀರುತ್ತೆ ಅಂತ ಚರ್ಚೆ ಸರ್. ಈಗ ಮುಖ್ಯಮಂತ್ರಿ ಬದಲಾವಣೆ ಪ್ರಶ್ನೆನೇ ಬರೋದಿಲ್ಲ. ಅದು ಏನಿದ್ರು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಶಾಸಕರ ಅಭಿಪ್ರಾಯಗಳು ಆ ಟೈಮ್ನಾಗ ಏನಾದರೂ ಕೇಳಿದ್ರೆ ಯಾರ್ಯಾರ ಅಭಿಪ್ರಾಯಗಳು ಅವರು ವ್ಯಕ್ತಪಡಿಸ್ತಾರೆ. ಅದು ಬಿಟ್ಟರೆ ಇಂಥದ್ದಂತ ಬೆಳವಣಿಗೆಗಳು ಅಂತ ಸದ್ಯ ಅಂತ ನಡೀತಾ ಇಲ್ಲ. ವಾಪಸ್ ಬರೋದು ಯಾವತ್ತು ಸರ್? ಇನ್ನೊಂದು 12-13 ದಿವಸ ಆಗ್ಬೋದು. ಓಕೆ, ಥ್ಯಾಂಕ್ ಯು.
ಇದಿಷ್ಟು ಶಿರಗುಪ್ಪ ಶಾಸಕರಾಗಿರ್ತಕ್ಕಂಥ BM ನಾಗರಾಜ್ ಅವರ ಮಾತು. ಪ್ರವಾಸ ತಮ್ಮ ವೈಯಕ್ತಿಕವಾಗಿದ್ದು ತಾವು ಶಾಸಕರ ಜೊತೆ ಹೋಗ್ತಾ ಇದೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಮಧುಕುಮಾರ್ ಜೊತೆ ಶಿವಪ್ರಸಾದ್, ನ್ಯೂಸ್ ಫಸ್ಟ್, ಬೆಂಗಳೂರು. ನಾನು ವಿದೇಶಿ ಥ್ಯಾಂಕ್ ಯು. ಒಂದ್ ಕಡೆಗೆ ಶಾಸಕರು ಈಗಾಗಲೇ ವಿದೇಶ ಪ್ರಯಾಣಕ್ಕೆ ಸಕಲ ಸಿದ್ಧತೆಗಳನ್ನ ಮಾಡಿಕೊಂಡು ಏರ್ಪೋರ್ಟ್ಗೆ ಬರ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ಅಲ್ಲಿಂದನೇ ಲೈವ್ ಮಾಹಿತಿಯನ್ನ ಕೊಡ್ತಾರೆ. ಶಿವಪ್ರಸಾದ್, ಈಗಾಗಲೇ ನೀವು ಮಾತನಾಡಿಸುವಂತಹ ಪ್ರಯತ್ನವನ್ನ ಮಾಡಿದ್ರಿ. ಬಹಳಷ್ಟು ಜನ ಶಾಸಕರುಗಳು ಕೆಲವೊಬ್ಬರು ವೈಯಕ್ತಿಕವಾಗಿ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ, ಮತ್ತೊಬ್ರು ಏನಂದ್ರೆ ನಾವು ಈಗಾಗಲೇ ಹೈಕಮಾಂಡ್ ಗಮನಕ್ಕೆ ತರಬೇಕಾ ತರಬಾರ್ದು ಅನ್ನುವಂತಹ ಪ್ರಶ್ನೆ ಮಾಡುವಂತಹ ಸಂದರ್ಭದಲ್ಲಿ ಕೆಲವೊಬ್ಬ ಶಾಸಕರದು ಒಂದೊಂದು ರೀತಿಯ ಹೇಳಿಕೆ. ಮತ್ತೆ ಕೆಲವೊಬ್ರು ಹೇಳ್ತಾರೆ ನಾವು ಅಧ್ಯಯನಕ್ಕಾಗಿ ಹೋಗ್ತಾ ಇದ್ದೀವಿ ಅಂತ. ಏನೆಲ್ಲ ಸಿಗ್ತಾ ಇದೆ ಅಪ್ಡೇಟ್ಸ್? ಖಂಡಿತವಾಗಿಯೂ ಜಗದೀಶ್, ಇಂದಿನಿಂದ ಶಾಸಕರ ಪ್ರವಾಸ ಕೂಡ ಆರಂಭವಾಗ್ತಾ ಇದೆ. ನಾಯಕತ್ವ ಬದಲಾವಣೆಯ ಬಿಸಿ ಚರ್ಚೆ ನಡುವೆಯೂ ಕೂಡ ಶಾಸಕರ ವಿದೇಶಿ ಪ್ರವಾಸ ಕುರಿತಂತೆ ಸಾಕಷ್ಟು ಕುತೂಹಲ ಮೂಡ್ತಾ ಇದೆ. ಈಗಾಗಲೇ DCM DK ಶಿವಕುಮಾರ್ ಅವರು ದೆಹಲಿಯಿಂದ ವಾಪಸ್ಸಾದ ನಂತರ ಶಾಸಕರ ವಿದೇಶಿ ಪ್ರವಾಸ ಕುರಿತಂತೆ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. ಪಶುಸಂಗೋಪನಾ ಇಲಾಖೆಯಿಂದ 20ಕ್ಕೂ ಹೆಚ್ಚು ಶಾಸಕರು, ಅಂದ್ರೆ ವಿಧಾನ ಪರಿಷತ್ತು ಮತ್ತೆ ವಿಧಾನಸಭೆಯ 20ಕ್ಕೂ ಹೆಚ್ಚು ಶಾಸಕರು ನ್ಯೂಜಿಲೆಂಡ್ ಮತ್ತು ಆಸ್ಟ್ರೇಲಿಯಾ ಪ್ರವಾಸಕ್ಕೆ ಹೋಗಲಿದ್ದಾರೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಸದ್ಯ ಈ ವಿಚಾರ ಕುರಿತಂತೆ KPCC ಇಂದಾಗ್ಲಿ AICC ಇಂದಾಗ್ಲಿ ಕೂಡ ಯಾವುದೇ ಶಾಸಕರು ಅನುಮತಿಯನ್ನ ಪಡೆದಿಲ್ಲ ಎಂಬತಕ್ಕಂಥ ವಿಚಾರ ಕೂಡ ಇಲ್ಲಿ ಸುಸ್ಪಷ್ಟವಾಗಿದೆ. ಅಂದ್ರೆ ಶಾಸಕರ ವಿದೇಶಿ ಪ್ರವಾಸ ಕುರಿತಂತೆ AICC ಅಧ್ಯಕ್ಷರು ಕೂಡ ಬೆಂಗಳೂರಿನಲ್ಲಿ ಪ್ರತಿಕ್ರಿಯೆ ನೀಡಿದ್ದಾರೆ. ಇದು ಲೋಕಲ್ ವಿಚಾರ ಆದ್ರಿಂದ ಅವರೇ ನಿರ್ಧಾರ ಮಾಡ್ತಾರೆ ಅಂತಕ್ಕಂಥ ವಿಚಾರವನ್ನ ಹೇಳೋದ್ರ ಮುಖಾಂತರ ಈ ವಿಚಾರ ಕುರಿತಂತೆ ಅಂದ್ರೆ ಇದನ್ನ ದೊಡ್ಡದ್ ಮಾಡೋದು ಬೇಡ ಎಂಬತಕ್ಕಂಥ ನಿರ್ಧಾರಕ್ಕೆ ಬಂದಂತೆ ಕಾಣ್ತಾ ಇದೆ. ಇನ್ನು KPCC ಅಧ್ಯಕ್ಷ DK ಶಿವಕುಮಾರ್ ಅವರು ಕೂಡ ಪ್ರತಿಕ್ರಿಯೆಯನ್ನ ನೀಡಿ ಶಾಸಕರ ವಿದೇಶಿ ಪ್ರವಾಸ ಕುರಿತಂತೆ ನನಗೆ ಯಾವುದೇ ಅನುಮತಿ ಇಲ್ಲ, ಯಾರು ಆಯೋಜನೆ ಮಾಡಿದ್ದಾರೆ ಎಂಬತಕ್ಕಂಥ ಮಾಹಿತಿ ಇಲ್ಲ ಎಂಬುದನ್ನು ಕೂಡ ಹೇಳಿದ್ದಾರೆ. ಸದ್ಯ ಈಗ ಬಜೆಟ್ ಅಧಿವೇಶನ ಇನ್ನು ಮಾರ್ಚ್ 5ರಿಂದ ಆರಂಭವಾಗ್ತಾ ಇರತಕ್ಕಂಥ ಈ ಸಂದರ್ಭದಲ್ಲಿ ಶಾಸಕರ ವಿಶ್ವಾಸವನ್ನ ಪಡಿಬೇಕು ಎಂಬತಕ್ಕಂಥ ಲೆಕ್ಕಾಚಾರದಲ್ಲಿ ಏನಾದ್ರೂ CM ಬೆಂಬಲಿಗರು ಏನಾದ್ರೂ ಮಾಡಿದ್ರೆ ಎಂಬತಕ್ಕಂಥ ಚರ್ಚೆಗಳು ಕೂಡ ಶುರುವಾಗಿದ್ದಾವೆ. ಸದ್ಯ ಈಗ ಈ ಎಲ್ಲಾ ಶಾಸಕರುಗಳು ಕೂಡ ಅಧ್ಯಯನ ಪ್ರವಾಸಕ್ಕಾಗಿ ಹೋಗ್ತಾ ಇದ್ದಾವೆ, ತಮ್ಮ ಸ್ವಂತ ಖರ್ಚಿನಲ್ಲಿ ಹೋಗ್ತಾ ಇದ್ದಾವೆ ಎಂಬತಕ್ಕಂಥ ಹೇಳಿಕೆಯನ್ನ ನೀಡಿದ್ರು ಸಹಿತವಾಗಿ ಇದು ಯಾವ ರೀತಿ ಅಧ್ಯಯನ ಮಾಡ್ತಾರೆ, ಯಾವ್ಯಾವ ವಿಚಾರಗಳನ್ನ ಕುರಿತಂತೆ ಆಸ್ಟ್ರೇಲಿಯಾ ಮತ್ತೆ ನ್ಯೂಜಿಲೆಂಡ್ ನಲ್ಲಿ ಅಧ್ಯಯನ ಮಾಡಿ ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಂಡು ಬರ್ತಾರೆ ಎಂಬುದನ್ನು ಕೂಡ ಈ ಪ್ರವಾಸದ ನಂತರ ಮಾಹಿತಿ ಲಭ್ಯವಾಗಲಿದೆ. ಸದ್ಯ ಈಗ ಯಾವ್ಯಾವ ಶಾಸಕರು ಹೋಗಲಿದ್ದಾರೆ ಅಂತಕ್ಕಂಥ ವಿಚಾರ ಕುರಿತಂತೆ ಈಗ KPCC ಇರಬಹುದು, AICC ನಾಯಕರುಗಳು ಕೂಡ ಲಕ್ಷ್ಯವನ್ನ ವಹಿಸಿದ್ದಾರೆ. ಇನ್ನು CM ಸಿದ್ದರಾಮಯ್ಯ ಕೂಡ ಶಾಸಕರ ವಿದೇಶಿ ಪ್ರವಾಸ ಕುರಿತಂತೆ ಅವರು ಕೂಡ ಸಹಮತವನ್ನ ವ್ಯಕ್ತಪಡಿಸಿದ್ದು ಅವರು ಅವರ ಸ್ವಂತ ಖರ್ಚಿನಲ್ಲಿ ಹೋಗಲಿದ್ದಾರೆ ಅಂತಕ್ಕಂಥ ವಿಚಾರವನ್ನು ಕೂಡ CM ಸಿದ್ದರಾಮಯ್ಯ ಅವರು ಕೂಡ ಸ್ಪಷ್ಟಪಡಿಸಿದ್ದಾರೆ. ಹಾಗಾಗಿ ಒಂದ್ ಕಡೆ ಬಜೆಟ್ ಅಧಿವೇಶನದ ಸಿದ್ಧತೆ, ನಾಯಕತ್ವ ವಿಚಾರದ ಚರ್ಚೆ, AICC ನಾಯಕರ ಮೌನ, ಈ ಎಲ್ಲಾ ಗೊಂದಲಗಳ ನಡುವೆಯೂ ಕೂಡ 20ಕ್ಕೂ ಹೆಚ್ಚು ಶಾಸಕರ ವಿದೇಶ ಪ್ರವಾಸ ಕುರಿತಂತೆ ಮುಂದಿನ ದಿನಗಳಲ್ಲಿ ಯಾವ ರೀತಿ KPCC ಇರಬಹುದು, ಸರ್ಕಾರ ಇರಬಹುದು ಮತ್ತೆ ಪಕ್ಷದ ಮೇಲೆ ಪರಿಣಾಮ ಬೀರುತ್ತೆ ಎಂಬುದನ್ನು ಕೂಡ ಕಾದು ನೋಡಬೇಕಾಗಿದೆ. ಸದ್ಯ ಈಗ CM ಬಣದ ನಾಯಕರು ಆಯೋಜಿತ ಪ್ರವಾಸ ಇದು ಎಂಬತಕ್ಕಂತ ಮಾಹಿತಿ ಮೇಲ್ನೋಟಕ್ಕೆ ಕಂಡು ಬಂದರೂ ಸಹಿತವಾಗಿ ಪ್ರವಾಸಕ್ಕೆ ಹೋಗ್ತಾ ಇರತಕ್ಕಂತ ವಿಧಾನ ಪರಿಷತ್ ಸದಸ್ಯರಿರ್ಬೋದು, ವಿಧಾನಸಭೆಯ ಶಾಸಕರಿರ್ಬೋದು ಈ ವಿಚಾರವನ್ನ ಅಲ್ಲಗಳಿತಾ ಇದ್ದಾರೆ. ಅಂದ್ರೆ ನಾವು ಯಾವುದೇ ಕಾರಣಕ್ಕೂ ಕೂಡ ಯಾವ್ದಿಂದನೂ ಕೂಡ ಆಯೋಜಿತ ಪ್ರವಾಸ ಇದಲ್ಲ, ನಾವೇ ತಮ್ಮ ಸ್ವಂತ ಖರ್ಚಿನಲ್ಲಿ ಹೋಗ್ತಾ ಇದೀವಿ ಅಂತಕ್ಕಂಥ ಮಾಹಿತಿಯನ್ನು ಕೂಡ ನೀಡ್ತಾ ಇದ್ದಾರೆ. ಹಾಗಾಗಿ ಒಂದ್ ಕಡೆ ಅಧ್ಯಯನ ಪ್ರವಾಸ, ಇನ್ನೊಂದ್ ಕಡೆ CM ಬಣದ ಬೆಂಬಲವನ್ನ ಗಳಿಸ್ತಕ್ಕಂಥ ಶಾಸಕರ ವಿಶ್ವಾಸವನ್ನ ಗಳಿಸಬೇಕು ಎಂಬತಕ್ಕಂಥ ನಿಟ್ಟಿನಲ್ಲಿ ಕೆಲವೊಂದಿಷ್ಟು ಸಚಿವರು ಮತ್ತೆ ನಾಯಕರು ಕಸರತ್ತನ್ನ ಮಾಡ್ತಾ ಇದ್ದಾರೆ ಎಂಬತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಹಾಗಾಗಿ ಸದ್ಯ ಈ ಅಧ್ಯಯನ ಪ್ರವಾಸಕ್ಕೆ ಹೋದಂತ ಶಾಸಕರು ಯಾವ ಮಾಹಿತಿಯನ್ನ ನೀಡ್ತಾರೆ, AICC ನಾಯಕರು ಇರ್ಬೋದು ಮತ್ತೆ KPCC ನಾಯಕರು ಮುಂದಿನ ದಿನಗಳಲ್ಲಿ ಈ ಶಾಸಕರ ಪ್ರವಾಸವನ್ನ ಯಾವ ರೀತಿ ನೋಡ್ತಾರೆ ಎಂಬುದು ಕೂಡ ಈಗ ಕುತೂಹಲಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ಜಗದೀಶ್, ಶಿವಪ್ರಸಾದ್, ಇಲ್ಲಿ ಒಂದು ಗಮನಿಸಬೇಕಾಗಿರುವಂತಹ ವಿಚಾರ, ರಾಜಕಾರಣ ಸ್ವಲ್ಪ ಗೊತ್ತಿದ್ದವರಿಗೂ ಸಹ ಇದರ ಅರಿವಾಗುತ್ತೆ. ಇಲ್ಲಿ ಹೋಗ್ತಾ ಇರುವಂತವ್ರು ಎಲ್ಲರೂ ಸಹ DK ಶಿವಕುಮಾರ್ ಅವರ ವಿರುದ್ಧ ಬಣದಲ್ಲಿ, ಅಂದ್ರೆ CM ಸಿದ್ದರಾಮಯ್ಯನವರ ಬಣದಲ್ಲಿರೋರು, ಜೊತೆಗೆ ಉತ್ತರ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕದ ಭಾಗದ ಶಾಸಕರೇ ಹೆಚ್ಚು. ಯಾವುದೇ ಕಾರಣಕ್ಕೂ ಇಲ್ಲಿ ಬೆಂಗಳೂರು ಮೂಲದವರಲ್ಲ, ಅಥವಾ ಬೆಂಗಳೂರು ಭಾಗದವರಲ್ಲ, ಮೈಸೂರು ಭಾಗದವರಲ್ಲ, ಮಲೆನಾಡು ಭಾಗದವರಲ್ಲ. ಇಲ್ಲಿ ಗಮನಿಸಬೇಕಾಗಿರುವಂಥದ್ದು ಇಂಪಾರ್ಟೆಂಟ್ ವಿಚಾರ ಏನು ಅಂದ್ರೆ ಉತ್ತರ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕದ ಭಾಗದ ಶಾಸಕರುಗಳೇ ಹೋಗ್ತಾ ಇರೋದು. ಇದರ ಬಗ್ಗೆ ಹೇಳೋದಾದ್ರೆ
ಖಂಡಿತವಾಗಿ ಜಗದೀಶ್, ಇತರೆ ಹಳೆ ಮೈಸೂರು ಭಾಗದ ಶಾಸಕರನ್ನು ಕೂಡ ಕೆಲವೊಂದಿಷ್ಟು ಶಾಸಕರನ್ನ ಅಪ್ರೋಚ್ ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಅನೇಕ ಕಾರಣಗಳಿಂದಾಗಿ, ಅಂದ್ರೆ ವಿಷ ಸಮಸ್ಯೆಯಿಂದಾಗಿ ತಾವು ಪ್ರವಾಸಕ್ಕೆ ಹೋಗ್ಲಿಕ್ಕೆ ಆಗ್ಲಿಲ್ಲ ಅಂತಕ್ಕಂಥ ಮಾಹಿತಿಯನ್ನು ಕೂಡ ಕೆಲವೊಂದಿಷ್ಟು ಶಾಸಕರು ನೀಡ್ತಾ ಇದ್ದಾರೆ. ಸದ್ಯ ಈಗ ಉತ್ತರ ಕರ್ನಾಟಕ ಮತ್ತೆ ಕಲ್ಯಾಣ ಕರ್ನಾಟಕ ಭಾಗದ ಶಾಸಕರು ಕೂಡ ಆರಂಭದಿಂದಲೂ ಕೂಡ ಸಿಎಂ ಪರವಾಗಿದ್ದಾರೆ. ಅಂದ್ರೆ ಸರ್ಕಾರ ಹೈಕಮಾಂಡ್ ಆದೇಶಕ್ಕೆ ಬದ್ಧ ಎಂಬತಕ್ಕಂಥ ಹೇಳಿಕೆಯನ್ನ ನಿರಂತರವಾಗಿ ನೀಡಿದ್ರು ಕೂಡ ನಾಯಕತ್ವ ಬದಲಾವಣೆ ವಿಚಾರದ ಮಾತು ಇಲ್ವೇ ಇಲ್ಲ ಎಂಬತಕ್ಕಂಥದ್ದನ್ನು ಕೂಡ ಸ್ಪಷ್ಟವಾಗಿ ಶಾಸಕರು ತಮ್ಮ ಪ್ರವಾಸಕ್ಕೆ ಹೋಗೋ ಮುನ್ನ ಸ್ಪಷ್ಟಪಡಿಸಿದ್ದಾರೆ. ಹಾಗಾಗಿ ಸಿಎಂ ಸಿದ್ದರಾಮಯ್ಯ ಅವರ ಆಪ್ತರು ಆಯೋಜಿತ ಪ್ರವಾಸ ಎಂಬತಕ್ಕಂಥ ಮಾತುಗಳು ಮೇಲ್ನೋಟ ಕಂಡು ಬಂದ್ರು ಕೂಡ ಅವರ ಬೆಂಬಲವನ್ನ ಪಡಿಬೇಕು. ಅಂದ್ರೆ ಶಾಸಕರೆಲ್ಲ ಕೂಡ, ಅಂದ್ರೆ ಅವರ ಸಿಎಂ ಪರವಾಗಿರ್ತಕ್ಕಂಥ ಶಾಸಕರೇ ಈ ಪ್ರವಾಸಕ್ಕೆ ತೆರಳ್ತಾ ಇರೋದ್ರಿಂದ ಅವರ ಬೆಂಬಲವನ್ನ ಅಂದ್ರೆ ಗಟ್ಟಿಯಾಗಿ ಇಟ್ಕೊಳ್ತಕ್ಕಂಥ ಪ್ರಯತ್ನಕ್ಕೆ ಏನಾದ್ರೂ ಸಿಎಂ ಅಲ್ಲದೆ ಇದ್ರು ಅವ್ರ ಬೆಂಬಲಿಗರು ಮುಂದಾದ್ರೆ ಅಂತಕ್ಕಂಥ ಚರ್ಚೆಗಳು ಕೂಡ ಶುರುವಾಗಿದ್ದಾವೆ. ಹಾಗಾಗಿ ಸದ್ಯ ಈ ವಿಚಾರ ಕುರಿತಂತೆ, ಅಂದ್ರೆ ಶಾಸಕರು ಒಂದ್ ಕಡೆ ನಾಯಕತ್ವ ಬದಲಾವಣೆ ವಿಚಾರ ಕುರಿತಂತೆ ಹೈಕಮಾಂಡ್ ನಾಯಕರಿಂದ ಸೂಕ್ತವಾದಂತ ನಿರ್ದೇಶನ ಬರದೇ ಇದ್ರೂ ಕೂಡ ಹಳೆ ಮೈಸೂರು ಭಾಗದಲ್ಲಿ ಸಿಎಂ ಸಿದ್ದರಾಮಯ್ಯ ಪರವಾಗಿ ಶಾಸಕರು ಇದ್ದಾರೆ. ನಾಯಕತ್ವ ವಿಚಾರ ಕುರಿತಂತೆ ಅವರು ಚರ್ಚೆಯಿಂದ ವಿಮುಖರಾದ್ರೂ ಕೂಡ ಕಲ್ಯಾಣ ಕರ್ನಾಟಕ ಮತ್ತೆ ಉತ್ತರ ಕರ್ನಾಟಕ ಭಾಗದ ಶಾಸಕರ ಬೆಂಬಲ ಎಂದಿನಂತೆ ತಮಗೆ ಬೆಂಬಲವಾಗಿರ್ಲಿ ಅಂತಕ್ಕಂಥ ನಿಟ್ಟಿನಲ್ಲಿ ಸಿಎಂ ಬಣದಲ್ಲಿ ಇರ್ತಕ್ಕಂಥ ನಾಯಕರೇನಾದ್ರೂ ಈ ಪ್ರವಾಸವನ್ನ ಆಯೋಜನೆ ಮಾಡಿದ್ರೆ ಅಂತಕ್ಕಂಥ ಚರ್ಚೆಗಳು ಕೂಡ ಶುರುವಾಗಿದ್ದಾವೆ. ಸದ್ಯ ಈಗ ಮೇಲ್ನೋಟಕ್ಕೆ ಅಧ್ಯಯನ ಪ್ರವಾಸ ಅಂತಕ್ಕಂಥ ಹೇಳಿಕೆಯನ್ನ ನೀಡಿದ್ರು ಸಹಿತವಾಗಿ ಈ ಸಂದರ್ಭದಲ್ಲಿ ಬಜೆಟ್ಗೆ ಇನ್ನು ಕೆಲವೇ ದಿನಗಳು ಬಾಕಿ ಇದೆ. ಈ ಸಂದರ್ಭದಲ್ಲಿ ಶಾಸಕರ ಅಧ್ಯಯನ ಪ್ರವಾಸ ಎಂಬತಕ್ಕಂಥ ವಿಚಾರ ಕುರಿತಂತೆ ವಿದೇಶಕ್ಕೆ ತೆರಳೋದು ಎಷ್ಟು ಸಮಂಜಸ ಎಂಬತಕ್ಕಂಥ ಚರ್ಚೆಗಳು ಕೂಡ ಶುರುವಾಗಿದ್ದಾವೆ. ಈ ಸಂದರ್ಭದಲ್ಲಿ ಹೈಕಮಾಂಡ್ ಇರ್ಬೋದು, ಕೆಪಿಸಿಸಿ ನಾಯಕರ ಗಮನಕ್ಕೂ ಕೂಡ ತಂದಿಲ್ಲ. ಇನ್ನು ತಮ್ಮ ಕ್ಷೇತ್ರಕ್ಕೆ ಈ ವಿಚಾರ ಕುರಿತಂತೆ, ಅಂದ್ರೆ ನಾವು 12-13 ದಿನ ವಿದೇಶಕ್ಕೆ ಹೋಗ್ತಾ ಇದೀವಿ ಅಂತಕ್ಕಂಥ ಮಾಹಿತಿಯನ್ನ ತಮ್ಮ ಕ್ಷೇತ್ರದ ಮತದಾರರು ಮತ್ತೆ ಕಾರ್ಯಕರ್ತರಿಗೆ ತಂದಿರತಕ್ಕಂಥ ವಿಚಾರ ಕುರಿತಂತೆನೂ ಕೂಡ ನಾಳೆಯಿಂದ ಈ ವಿಚಾರ ಕುರಿತಂತೆ ವಿದೇಶಕ್ಕೆ ತೆರಳ್ತಾ ಇರ್ತಕ್ಕಂಥ ಶಾಸಕರ ಮತದಾರರು ಮತ್ತೆ ಕಾರ್ಯಕರ್ತರು ಕೂಡ ಈ ವಿಚಾರ ಕುರಿತಂತೆ ಅವರಿಂದ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಹಾಗಾಗಿ ಸದ್ಯ ಈಗ ನಾಯಕತ್ವ ವಿಚಾರ, ಹೈಕಮಾಂಡ್ ನಾಯಕರ ಮೌನ ಸಂದೇಶಗಳ ನಡುವೆ ಕೂಡ ಶಾಸಕರು ಅಲ್ಲಿ ಹೋಗಿ ಏನು ಅಧ್ಯಯನ ಮಾಡ್ತಾರೆ ಮತ್ತೆ ಅಲ್ಲಿ ಅಧ್ಯಯನ ಮಾಡಿ ತಮ್ಮ ಕ್ಷೇತ್ರಕ್ಕೆ ವಾಪಸ್ ಆದ ನಂತರ ಅದನ್ನ ಯಾವ ರೀತಿ ಅಳವಡಿಕೆ ಮಾಡ್ಕೊಳ್ತಾರೆ ಎಂಬುದನ್ನು ಕೂಡ ಕಾದ್ ನೋಡ್ಬೇಕಾಗಿದೆ. ಇದರ ಜೊತೆಗೆ ನಾಯಕತ್ವ ವಿಚಾರ ಕುರಿತಂತೆ ಏನಾದ್ರೂ ಚರ್ಚೆಗಳಾದಂತ ಸಂದರ್ಭದಲ್ಲಿ ಈಗ ತೆರಳಿರ್ತಕ್ಕಂಥ ಶಾಸಕರ ನಿಲುವು ಮುಂದಿನ ದಿನಗಳಲ್ಲಿ ಏನಾಗಿರಲಿದೆ ಎಂಬುದು ಕೂಡ ಈಗ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇರ್ತಕ್ಕಂಥದ್ದು. ಜಗದೀಶ್, ಥ್ಯಾಂಕ್ ಯು ಶಿವಪ್ರಸಾದ್, ನೀವೆಲ್ಲ ಮಾಹಿತಿಗಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.